ಇವತ್ತಿನ ನಮ್ಮ ಧ್ಯಾನಾಂಶ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 12 ಮತ್ತು 13ನೇ ವಚನ. ದಯಮಾಡಿ ಓದಿ ಸಿಸ್ಟರ್. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, 12ನೇ ವಚನದಲ್ಲಿರುವಂತಹ ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಎಂಬುದಾಗಿರುವಂತ ಆ ವಾಕ್ಯವನ್ನು ನಾವು ನೋಡ್ತೇವೆ. ಸ್ತಂಭವು ಅಂದ್ರೆ ಏನು? ಯಾವ ಸಭೆಗೂ ಕೂಡ ಈ ವಾಕ್ಯ, ಈ ಮಾತು ಪ್ರಯೋಗ ಆಗಲಿಲ್ಲ. ಕೊನೆಯಲ್ಲಿ ಪ್ರತಿಯೊಂದೊಂದು ಸಭೆಗೂ ಒಂದು ಫಲವನ್ನು ಕೊಡುತ್ತಾ ಬಂದನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಹೇಳುತ್ತಾ, ಯೋಹಾನನೇ, ನೀನು ಬರೇ, ಜೀವವೃಕ್ಷದ ಫಲವನ್ನು ನಿನಗೆ ಕೊಡುವೆನೆಂಬುದಾಗಿ ಎಫೆಸು ಸಭೆಯ ಆ ಕೊನೆಯಲ್ಲಿ ಅದಕ್ಕಿರುವಂತ ಆ ಒಂದು ಫಲವನ್ನ ಅಥವಾ ವಾಗ್ದಾನವನ್ನ ಹೇಳ್ತಾನೆ. ಸ್ಮರಣ ಸಭೆಗೆ ಬಂದಾಗ ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವನು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ವೆನ್ ಗಾಡ್ ಗಿವ್ಸ್ ಅಶ್ಯೂರೆನ್ಸ್, ದೇವರು ವಾಗ್ದಾನ ಮಾಡಿದರೆ ಆತನು ನಂಬಿಕಸ್ಥನಾದ ದೇವರು, ವಾಗ್ದಾನವನ್ನು ನೆರವೇರಿಸುವ ದೇವರು. ಸ್ವರ್ಣ ಸಭೆಗೆ ಹೇಳುತ್ತಾ, 10 ದಿವಸಗಳ ತನಕ ನಿನಗೆ ಸಂಕಟವಿರುವುದು, ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಆ ಜಯಮಾಲವೇ ಜೀವ. ಅದು ಎಂತಹ ಜೀವ ಇರುವ ಆ ಜಯಮಾಲೆಯೋ, ಅದು ನಾವು ಯಾರು ಇಹಲೋಕದಲ್ಲಿದ್ದು ಆ ಪರಲೋಕದ ಸಂಗತಿಗಳನ್ನು, ಪರಲೋಕದ ಆ ವಿಷಯವನ್ನ ನಾವು ಏನಕ್ಕೂ ಊಹೆ ಮಾಡಿಕೊಂಡು ನಾವೇನು ಅರ್ಥ ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಾವು ಗ್ರಹಿಸ್ಕೊಳ್ಬಹುದು. ಒಟ್ಟಾರೆ ಹೇಳುವುದಾದ್ರೆ, ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾನೆ, ಪರಲೋಕದಲ್ಲಿ ನಮಗೋಸ್ಕರವಾಗಿ ಇಟ್ಟಿರುವ ಸಂಗತಿಗಳು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಹೃದಯಕ್ಕೆ ಅದು ಗೋಚರವಾಗಲೇ ಇಲ್ಲ, ಹೃದಯಕ್ಕೆ ಗೊತ್ತೇ ಇಲ್ಲ. ಇಂಥ ಅನೇಕ ಹೊಸ ಸಂಗತಿಗಳು ಪರಲೋಕದಲ್ಲಿ ನಮಗೆ ಕಾಣ್ತವೆ. ಆ ಪಟ್ಟಣವನ್ನು ಅನೇಕರು ಎದುರು ನೋಡುವಂತವರಾಗಿದ್ದಾರೆ. ನಾವು ಈ ಲೋಕದಲ್ಲಿ ಪ್ರವಾಸಿಗಳು. ಆದರೆ ನಮಗಿರುವ ಆ ಸುಂದರ ಲೋಕ, ಅದರ ಒಂದು ಪರಿಕಲ್ಪನೆಯನ್ನ ಅಪೊಸ್ತಲನಾದ ಪೌಲನು ಬಹಳ ತೀವ್ರವಾಗಿ ಹೊಂದಿದಂತವನಾಗಿದ್ದನು. ಪ್ರಿಯರೇ, ಹಳೆ ಒಡಂಬಡಿಕೆಯ ಭಕ್ತರಾಗಲಿ, ಹೊಸ ಒಡಂಬಡಿಕೆಯ ಭಕ್ತರುಗಳಾಗಲಿ ಪರಲೋಕದ ದರ್ಶನವನ್ನು ಹೊಂದಿದಂಥವರಾಗಿ ಇಹಲೋಕದ ಕಷ್ಟ ಕಾರ್ಪಣ್ಯಗಳನ್ನ, ನೋವು ನಲಿವುಗಳನ್ನ, ದುಃಖ ದುಮ್ಮಾನಗಳನ್ನ, ಕಷ್ಟ ನಷ್ಟಗಳನ್ನ, ಅವುಗಳನ್ನ ಕೇವಲ ತೃಣ ಮಾತ್ರ, ತುಂಬಾ ಅದು ಏನೂ ಅಲ್ಲದೆ ಕಸ ಎಂಬುದಾಗಿ ಭಾವಿಸಿದಂಥವರು. ಪ್ರಿಯರೇ, ದಟ್ ವಾಸ್ ದ ಸೂಪರ್ ಮೋಸ್ಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಅದೊಂದು ಸುಪ್ರೀಂ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್, ಅದೊಂದು ರೀತಿಯ ಆಧ್ಯಾತ್ಮಿಕ ಔನ್ನತ್ಯದ ಅನುಭವ. ಅದಕ್ಕೆ ಮತ್ತೆ ನಾವು ಪೆರ್ಗಮ ಸಭೆಗೆ ನೋಡುವಾಗ ಬಚ್ಚಿಟ್ಟಿರುವ ಮನ್ನವನ್ನು ನೆನಪು ಕೊಡುತ್ತೇನೆ. ವಾಟ್ ಎ ಗ್ರೇಟ್ ಗಾಡ್. ಕರ್ತನಲ್ಲಿ ಪ್ರೇರ, ನಾವೀಗಾಗಲೇ ಧ್ಯಾನಿಸಿದವು ಬಹಳ ದೀರ್ಘವಾಗಿ. ಒಂದೊಂದು ಸಭೆಯನ್ನು ಹೆಚ್ಚು ಕಮ್ಮಿ ನನ್ನ ನೆನಪಿನಲ್ಲಿ ಯೋಚಿಸ್ತೇನೆ. 8 ಅಥವಾ 10 ತರಗತಿಗಳನ್ನು ತೆಗೆದುಕೊಂಡು ವಿವರಣೆ ಮಾಡಲಿಕ್ಕೆ ದೇವರಾತ್ಮನು ಅನುಕೂಲ ಮಾಡಿದನು, ಸಹಾಯ ಮಾಡಿದನು. ಕಾರಣ ಏನಂದ್ರೆ, ಅಲ್ಲಿನ ಒಂದೊಂದು ವಚನ ಅಥವಾ ಒಂದೊಂದು ವಾಕ್ಯ ಭಾಗ ಅದು ಬಹಳ ಅರ್ಥಗರ್ಭಿತವಾದದ್ದು, ಆತ್ಮೀಯ ಅರ್ಥ ಅಂತರ್ಲೀನವಾಗಿ ತುಂಬಿಕೊಂಡಿರುವಂತ ಆ ವಾಕ್ಯ, ಆ ಪದ ಆಗಿರೋದ್ರಿಂದ ಅದರಲ್ಲಿ ಅಡಕವಾಗಿರ್ತಕ್ಕಂಥ ದ ಸ್ಪಿರಿಟ್ ಆಫ್ ದಿ ಲೆಟರ್, ಆ ಒಂದು ಆತ್ಮ, ಆ ಒಂದು ಸೇವೆಗಾಗಿ, ಆ ಒಂದು ಅರ್ಥವನ್ನ ತೆಗೆಯಲ್ಪಡುವಂತ ಒಂದು ಸೇವೆಗಾಗಿ ನಾವು ಕರೆಯಲ್ಪಟ್ಟವರಾಗಿರೋದ್ರಿಂದ ಆ ಮಂದೆಗೆ ಆ ಒಂದು ಮೇವನ್ನ, ಆ ಒಂದು
ಪರಲೋಕದ ಆಹಾರವನ್ನ, ದೈವಿಕ ಮನ್ನಾನ್ನ ನಾವೆಲ್ಲರೂ ಹಂಚ್ಕೊಳ್ಬೇಕಾಗಿರೋದ್ರಿಂದ ದೇವರ ವಾಕ್ಯ ಅಷ್ಟು ಉತ್ತಮವಾದದ್ದು ಪ್ರಿಯರೇ. ಆದರೆ ತುವತೈರ ಸಭೆಗೆ ಬಂದಾಗ ನಾವು ಅಲ್ಲಿ ಕೂಡ ನಾವೊಂದು ಸಂಗತಿಯನ್ನು ಕಾಣ್ತೇವೆ. ತುವತೈರ ಸಭೆಗೆ ಇರುವಂತ ಒಂದು ವಾಗ್ದಾನ ಏನೆಂಬುದಾಗಿ ಹೇಳುವಾಗ, ಆತನು ತಾನೇ ಆ ಅಗಾಧ ಬೋಧೆಯನ್ನ ಅಥವಾ ಆ ಒಂದು ಇಜಬೇಲಿನ ಬೋಧನೆಗೆ ಒಳಪಡದೆ ಇರುವ ಆ ಕೆಲವರು ಆ ಸಭೆಯಲ್ಲಿ ಇದ್ದಂತ ಅವರಿಗೆ ವಾಗ್ದಾನ ಮಾಡಿಕೊಟ್ಟಿರುವಂತದ್ದು ಉದಯ ಸೂಚಕ ನಕ್ಷತ್ರವಾಗಿ ಆತನು ತಾನೇ ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನನ್ನು ತಾನೇ ಅವರ ಬಳಿಯಲ್ಲಿ ಆತನ ಜೊತೆಯಲ್ಲಿರುವ ಹಾಗೆ, ಆತನ ಬಳಿಯಲ್ಲಿರುವ ಹಾಗೆ ಆತನು ಹೇಳುವಂತ ಒಂದು ವಾಗ್ದಾನ. ಒಬ್ಬ ತಾಯಿ ಕೇಳ್ತಾರೆ, ಕರ್ತನಾದ ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದು ಸೇವೆ ಮಾಡುವ ಸಂದರ್ಭದಲ್ಲಿ ಪ್ರಿಯರೇ, ಆ ತಾಯಿಯ ಬಯಕೆ ನನ್ನ ಮಕ್ಕಳನ್ನು ನಿನ್ನ ಎದೆಯಲ್ಲಿ ಒರಗಿಸಿಕೊಡು ಎಂಬುದಾಗಿ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ಆತನಿಗೆ ಹತ್ತಿರವಾಗಿ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ಎದೆಗೆ ಒರಗಿಕೊಂಡಿರುವವನಾಗಿ ಅನೇಕ ಮರ್ಮಗಳನ್ನು ತಿಳಿದಂತವನು ಪ್ರಿಯರೇ. ಹಾಗಾಗಿ ಆತ ನಿಮ್ಮ ಸಹೋದರನು ಎಂಬುದಾಗಿ ತಗ್ಗಿಸಿಕೊಂಡವನಾಗಿ ಹೇಳ್ತಾನೆ. ಮತ್ತು ಸಾರ್ದಿಸು ಸಭೆಗೆ ಬಂದಾಗ ನಾವಲ್ಲಿ ಗಮನಿಸಿ ನೋಡ್ತೇವೆ, ಅಲ್ಲಿ ಹೇಳುವಂತ ಒಂದು ವಾಗ್ದಾನ ಏನೆಂಬುದಾಗಿ ಹೇಳುವಾಗ, ಅಲ್ಲಿರುವ ಆ ಶುಭ್ರ ವಸ್ತ್ರಗಳಿರುವಂತವರನ್ನ, ಆ ಬಿಳಿ ವಸ್ತ್ರಗಳಿರುವಂತವರನ್ನ, ಆ ಡೆಡ್ ಚರ್ಚ್ ಜೊತೆಗೆ ಸಾಗದೇ ಇರುವಂತವರನ್ನ, ಮೃತರಾಗದೇ ಇರುವಂತವರನ್ನ ಅವರಿಗೆ ವಾಗ್ದಾನ ಮಾಡುವಂತದ್ದು ಅಲ್ಲೇನೆಂಬುದಾಗಿ ನಾವು ನೋಡುವಾಗ, ಆತನು ತನ್ನ ತಂದೆಯ ಮನೆಯಲ್ಲಿ ಅವರ ಮುಂದೆ ಒಪ್ಪಿಕೊಳ್ಳುವನು ಮತ್ತು ಅವರ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆಯುವುದೇ ಇಲ್ಲ. ಈ ಎಲ್ಲ ವಾಗ್ದಾನಗಳು ಈ ಸಭೆಗಳಿಗೆ ಕೊಟ್ಟಾಗ ಈ ಕೊನೆ ವಚನದಲ್ಲಿ ಇರುವ ಈ ವಾಗ್ದಾನದ ಒಂದು ಪ್ರಾಶಸ್ತ್ಯವನ್ನ, ಇದರ ಪ್ರತ್ಯೇಕತೆಯನ್ನ, ಇದರ ಪ್ರಾಮುಖ್ಯತೆಯನ್ನು ಇವತ್ತು ಧ್ಯಾನಿಸೋದಕ್ಕೋಸ್ಕರವಾಗಿ ನಾವು ಸ್ವಲ್ಪ ಸಮಯ ಆ ಹಿಂದಿನ ಆ ಸಭೆಗಳಿಗೆ ಮಾಡಿರುವ ವಾಗ್ದಾನಗಳ ಹಿನ್ನೋಟಕ್ಕೆ ನಾವು ಹೋದೆವು ಪ್ರಿಯರೇ. ಹಾಗೆ ಆ ಹಿಂದಿನ ಸಂಗತಿಗಳನ್ನು ನೋಡ್ತಾ ಬಂದೆವು. ಈಗ ಫಿಲಡೆಲ್ಫಿಯಾ ಸಭೆಗೆ ಇರುವಂತಹ ವಾಗ್ದಾನ, ಸ್ತಂಭವಾಗಿ ನೆಲೆಸುವೆನು, ಹೊಸ ಹೆಸರನ್ನು ಕೊಡುವೆನು, ಯೆರೂಸಲೇಮಿನ ಹೊಸ ಸ್ಥಳದಲ್ಲಿ ಆತನು ಇರುವೆನು, ದೇವರ ಆಲಯದಲ್ಲಿರುವೆನು. ಕರ್ತನಲ್ಲಿ ಪ್ರಿಯರೇ, ಇವು ಎಲ್ಲ ಬಹಳ ತುಂಬಾ ಆತ್ಮೀಕವಾದಂತ ಪದಗಳು, ಮಾತುಗಳು ಪ್ರಿಯರೇ. ನಾನು ತಮ್ಮಲ್ಲಿ ಈಗ ಒಂದು ಸಮಯ ಒಂದು 1.5 ನಿಮಿಷ ಕಾಲ ನಿಮ್ಮ ಆಲೋಚನೆಗೆ ಬಿಡ್ತಾ, ಸ್ತಂಭದ ಒಂದು ಪ್ರಾಮುಖ್ಯತೆ ಏನು, ಸ್ತಂಭದ ಒಂದು ಗುಣಲಕ್ಷಣ ಏನು, ಓಕೆ, ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ ಪ್ರಶ್ನೆಯನ್ನ. ಸ್ತಂಭದ ಗುಣಲಕ್ಷಣ ಏನು? ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ, ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅದು ಆ ಬಿಲ್ಡಿಂಗಿಗೆ ಪಿಲ್ಲರ್ ಆಗಿ ಮೇಲ್ಛಾವಣಿ ಕುಸಿದು ಬೀಳದಂತೆ ಅದು ತಡೆದುಕೊಂಡಿರುತ್ತದೆ, ಆಧಾರವಾಗಿರುತ್ತದೆ. ಅದು ಆಧಾರವಾಗಿರುತ್ತದೆ. ಮೇಲ್ಛಾವಣೆ ಏನು ಆಗದ ಹಾಗೆ ಅದು ಆಧಾರವಾಗಿ ಇರ್ತದೆ. ಓಕೆನಾ? ವೆರಿ ಗುಡ್. ಇನ್ನು ನೆನಪಿನ ಸ್ತಂಭ, ಯಾಕೊಬ್ಬ ಅವರೆಲ್ಲ ಪ್ರಯಾಣ ಮಾಡಿ ಅದನ್ನ ನಿಲ್ಲಿಸ್ತಾರೆ, ಗುರುತಿಗಾಗಿ ಇಟ್ಕೊಳ್ಳುವಂಥದ್ದು. ಓಕೆ ಸಿಸ್ಟರ್, ವೆರಿ ಗುಡ್. ಅದೊಂದು ನೆನಪಿನ ಚಿಹ್ನೆಯೋಪಾದಿಯಲ್ಲಿ ಇರ್ತದೆ. ಸರಿ, ಆಮೇಲೆ ಚೆನ್ನಾಗಿ ಕರೆಕ್ಟ್ ಆನ್ಸರ್ ಸರ್. ಇನ್ನು ದೃಢತೆ, ಹಲವಾರು ಗುಣಲಕ್ಷಣಗಳಿವೆ ಸ್ತಂಭಕ್ಕೆ. ಸ್ಥಿರವಾಗಿ ನಿಲ್ಲುವಂಥದ್ದು, ದೃಢವಾಗಿರುವಂತದ್ದು. ಓಕೆ ಸುಮಿತ್ರಾ ಸಿಸ್ಟರ್ ಅವರು ಹೇಳಿದ್ರು, ಕರೆಕ್ಟ್ ಸಿಸ್ಟರ್. ಸ್ಥಿರವಾಗಿ ನಿಲ್ಲುವುದು, ದೃಢವಾಗಿ ನಿಲ್ಲುವಂತದ್ದು. ಸರಿ ಅಂಕಲ್, ದೇವರ ಒಂದು ಅಂದ್ರೆ ದೈವಿಕತ್ವತನ್ನ ಅಂದ್ರೆ ಪ್ರೆಸೆನ್ಸ್ ಅನ್ನು ತೋರಿಸುವಂತದ್ದಾಗಿದೆ. ಅಂದ್ರೆ ಪ್ರೆಸೆನ್ಸ್, ಡಿವಿನಿಟಿ, ಡಿವೈನ್ ಪ್ರೆಸೆನ್ಸ್, ದೈವಿಕ ಪ್ರಸನ್ನತೆಯನ್ನ, ದೇವರ ಸನ್ನಿಧಿಯನ್ನು ತಿಳಿಸುವಂತದ್ದು. ಓಕೆ, ವೆರಿ ಗುಡ್. ಸರಿ,
ಆಮೇಲೆ ಯಾವ್ದಾದ್ರು ಒಂದು ಸಿಗ್ನಿಫಿಕೆಂಟ್ ಈವೆಂಟ್ಸ್ ಕೂಡ ತೋರಿಸುವಂತದ್ದಾಗಿದೆ ಅಂಕಲ್. ಯಾಕಂದ್ರೆ ಇದ್ರಲ್ಲಿ ನಾವು ನೋಡ್ತೀವಲ್ಲ ಪಿಲ್ಲರ್ ಆದಿಕಾಂಡದಲ್ಲಿ ಒಂದು 28ನೇ 18ನೇ ವಾಕ್ಯದಲ್ಲಿ ನಾವು ನೋಡ್ತೀವಲ್ಲ ಅಂಕಲ್ ಒಂದು. ಹೌದು ಹೌದು ಬ್ರದರ್, ಹೌದು, ಸರಿ ಸರಿ, ಎಲ್ಲ ಆನ್ಸರ್ಸ್ ಸರಿ. ಬಹಳ ಹತ್ತಿರ ಬಂದ್ರೆ, ಥ್ಯಾಂಕ್ ಯು. ನೀವೆಲ್ಲರೂ ಹೇಳಿರುವ ಎಲ್ಲ ಆನ್ಸರ್ಸ್ ಕೂಡ ಸರಿಯಾಗಿ ಸರಿಹೋಲುವಂತವೇ. ಇದರ ಜೊತೆಗೆ ನಾನು ಇನ್ನೊಂದು ಚಿಕ್ಕ ಅಂಶವನ್ನ ಆಡ್ ಮಾಡ್ತೀನಿ. ಸ್ತಂಭವು ಅದು ಅದು ಸತ್ಯಕ್ಕೆ ಸ್ತಂಭ ಆಧಾರ ಎಂಬುದಾಗಿ ಬ್ರದರ್ ಹೇಳಿರೋದು. ಆ ಸ್ತಂಭವು ಭಾರವನ್ನು ಹೊರುತ್ತದೆ. ಸಭೆಯು ಒಂದು ಭಾರವನ್ನು ಹೊರುವಂತದ್ದಾಗಿರ್ತದೆ. ಅನೇಕ ನಾಶವಾಗುವ ಆತ್ಮಗಳನ್ನ ಕರ್ತನ ಬಳಿಗೆ ಕರೆತರಬೇಕೆಂಬುದಾಗಿರುವಂತಹ ದಾಹ, ಆ ಒಂದು ಭಾರ ಕರ್ತನಲ್ಲಿ ಪ್ರಿಯರೇ, ಆ ಭಾರವನ್ನು ಹೊರುವಂತ ಸಭೆ ಆಗಿ ಆ ಫಿಲಡೆಲ್ಫಿಯಾ ಸಭೆ ಇತ್ತು ಪ್ರಿಯರೇ. ವಾಕ್ಯವನ್ನ ಸಹಿಸಿಕೊಂಡಿತ್ತು. ಅಷ್ಟು ಮಾತ್ರವಲ್ಲ, ಅದು ಸತ್ಯಕ್ಕೆ ಸ್ತಂಭವಾಗಿತ್ತು, ಆಧಾರವೂ ಆಗಿತ್ತು. ಈ ಸ್ತಂಭ ಏನನ್ನು ಸೂಚಿಸುತ್ತದೆ? ಈ ಸ್ತಂಭದ ಒಂದು ಸಂದೇಶ ನಮಗೇನು? ಇದನ್ನ ನಾವು ಧ್ಯಾನಿಸ್ಲಿಕ್ಕಾಗುವಂತೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ಮೊದಲನೇದಾಗಿ ನಾವು ನೋಡುವಾಗ, ಈ ಸ್ತಂಭವೆಂಬುದು ಒಂದು ಹರಕೆಗೆ ಸಂಕೇತ, ಒಂದು ಪ್ರತಿಜ್ಞೆಗೆ ಸಂಕೇತ, ಒಂದು ದೈವ ದರ್ಶನಕ್ಕೆ ಸಂಕೇತ, ಒಂದು ದೈವಾತ್ಮ ನಡೆಸುವಿಕೆ ಇರುವ ವ್ಯಕ್ತಿಯ ಆ ಒಂದು ಆಂತರಿಕ ಆ ಸ್ಥಿರತ್ವಕ್ಕೆ ಸಂಕೇತ. ಅದನ್ನೇ ಪ್ರಿಯ ಸಹೋದರಿ ಹೇಳಿದ್ರು. ದಯಮಾಡಿ ನೋಡ್ರಿ, ಆದಿಕಾಂಡ 28ನೇ ಅಧ್ಯಾಯ 18ನೇ ವಚನ. ಆದಿಕಾಂಡ 28ನೇ ಅಧ್ಯಾಯ 18ನೇ ವಚನ. ಹೊತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಆ ಸ್ಥಳಕ್ಕೆ ಬೇತೇಲ್ ಎಂಬುದಾಗಿ, ಇದು ದೇವರು ವಾಸ ಮಾಡುವ ಸ್ಥಳ. ಹಿ ಹ್ಯಾಸ್ ಗಾಟ್ ದಟ್ ವಿಷನ್. ಪರಲೋಕದಿಂದ ಈ ಲೋಕಕ್ಕೆ ಒಂದು ನೆಚ್ಚಣಿ, ಒಂದು ಏಣಿ ಹತ್ತುವಂತಹದ್ದು, ಇಳಿಯುವಂತಹದ್ದು, ಈ ಒಂದು ವಿಷನ್. ಆಗ ಆತ ಆ ಒಂದು ತಲೆದಿಂಬಾಗಿ ಇಟ್ಟುಕೊಂಡಿರುವಂತಹ ಕಲ್ಲನ್ನ ಕಂಬವಾಗಿ ನಿಲ್ಲಿಸಿದನು. ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದೇನೆ. ಬೇರೆ ಯಾವ ಭಾಷೆಯನ್ನು ಉಲ್ಲೇಖ ಮಾಡುವ ಅವಶ್ಯಕತೆ ಇಲ್ಲ, ಬಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿರುವಂತಹ ಒಂದು ಆತ್ಮಿಕ ಅರ್ಥ ಏನಂತ ಹೇಳಿದ್ರೆ, ಆ ಅರ್ಥ ನಾವು ಇನ್ನೂ ಚೆನ್ನಾಗಿ ತಿಳ್ಕೊಬೇಕಾದ್ರೆ ಮತ್ತೊಂದು ವಚನಕ್ಕೆ ಹೋಗೋಣ. ದಯಮಾಡಿ ನೋಡ್ರಿ, ಅದೇ ಆದಿಕಾಂಡ 31ನೇ ಅಧ್ಯಾಯ 13ನೇ ವಚನ. ದೇವದೂತನು ಆ ದರ್ಶನದ ವಿಷಯದಲ್ಲಿ, ಯಾಕೋಬ, ನಿನಗಾದ ದರ್ಶನವನ್ನ ನೀನು ದೃಷ್ಟಿಸಿ ನೋಡು. ಈ ಕುರಿಗಳು, ಈ ಟಗರುಗಳು, ಆ ಮಂದೆ, ಅದೆಲ್ಲದರ ನಂತರ ಆ ಒಂದು ಮಾತನ್ನ ಹೇಳ್ತಾನೆ. ದಯಮಾಡಿ ಆ ದೇವದೂತನು ಮಾತಾಡುವ ಆ ಸಂಗತಿ ನೋಡಿ, ಅದನ್ನ ನಾವು ಮುಂದಕ್ಕೆ ಹೋಗೋಣ. ದಯಮಾಡಿ ನೋಡಿ ಸಿಸ್ಟರ್. ಆದಿಕಾಂಡ 13. ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ. ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಆಯ್ಕೆ ಮಾಡಿಕೊಂಡಿಯಷ್ಟೇ. ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು. ಸಾಕು ಸಿಸ್ಟರ್. ದ ಮೀನಿಂಗ್ ಆಫ್ ದ ಪಿಲ್ಲರ್, ಅಲ್ಲಿರುವಂತ ಆ ಕಂಬದ ಅನುಭವ ಮೇಲ್ನೋಟಕ್ಕೆ ಓದಿದ್ರೆ ಜನ ಅಪಾರ್ಥ ಮಾಡ್ಕೋಬಹುದು. ಪ್ರಿಯ ಸ್ನೇಹಿತರೆ, ಪ್ರಿಯ ಯವನ ಸಹೋದರ ಸಹೋದರಿಯರೇ, ಯಾಕೆ ಇಷ್ಟು ಆಳವಾಗಿ, ಇಷ್ಟು ದೀರ್ಘವಾಗಿ ಬೈಬಲ್ ಸ್ಟಡಿನಲ್ಲಿ ದೇವರ ವಾಕ್ಯ ನಾವು ಧ್ಯಾನಿಸ್ಬೇಕಂತ ಹೇಳಿದ್ರೆ, ಯಾರಾದ್ರೂ ನಿಮ್ಮನ್ನು ಪ್ರಶ್ನೆ ಕೇಳ್ಬೋದು, ಅಥವಾ ಯಾರಿಗಾದ್ರೂ ಆ ಪ್ರಶ್ನೆ ಬಂದಾಗ ಅವ್ರಿಗೆ ನಾವು ಈ ರೀತಿ ಉತ್ತರ ಕೊಡ್ಬೋದು. ಅಂದ್ರೆ ಈ ರೀತಿ ಉತ್ತರ ಕೊಡ್ಬೇಕಂತೆಲ್ಲ ಹುಡ್ಕೊಂಡ್ ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಅಲ್ಲೊಂದು ಕಂಬ ಇಟ್ರು, ಅದರ ಮೇಲೆ ಎಣ್ಣೆ ಒಯ್ದ್ರು, ಇದು ವಿಗ್ರಹಾರಾಧನೆ ಆಗಿಲ್ವಾ ಅಂತ ಅಲ್ಲ. ಯಾಕೋಬನು ಮಾಡಿದ್ದು ಆ ಕಲ್ಲಿಗೆ ಆರಾಧನೆ ಮಾಡ್ಲಿಲ್ಲ, ಅದನ್ನು ಪೂಜೆ ಮಾಡ್ಲಿಲ್ಲ.
ಪರಂತು ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಣ ಕೊಡ್ತದೆ. ದೇವದೂತನು ಬಂದು ನಿನಗೆ ಕಾಣಿಸಿಕೊಂಡವನು ನಾನೇ. ದ ಗಾಡ್ ಹಿಮ್ಸೆಲ್ಫ್ ವಿಸಿಟೆಡ್ ಜೇಕಬ್. ಯಾಕೋಬನಿಗೆ ದರ್ಶನ ಕೊಟ್ಟದ್ದನ್ನ ಅಲ್ಲಿ ನಡೆದಿರುವ ಆ ಕಂಬದ ಕುರಿತು ಮಾತನಾಡ್ತಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಈ ಮಾತುಗಳು ಬಂದಾಗೆಲ್ಲ ಅದಕ್ಕೆ ಆತ್ಮೀಯ ಅರ್ಥಗಳು ಉಂಟು, ಅದಕ್ಕೆ ಮೆಟಫಾರಿಕಲ್ ಮೀನಿಂಗ್ಸ್ ಉಂಟು. ನಾವು ಅವುಗಳನ್ನು ಗ್ರಹಿಸಿಕೊಂಡು ನಾವು ಎಷ್ಟು ಮಟ್ಟಿಗೆ ದೇವರು ನಮಗೆ ಕೊಟ್ಟ ಚಿಹ್ನೆಗಳಲ್ಲಿ ದೇವರ ದೈವತ್ವವನ್ನು ತಿಳ್ಕೊಂಡವರಾಗಿ ನಾವು ಆತನನ್ನು ಮಹಿಂಪಡಿಸುವಂತವರಾಗಿ ಸಾಕ್ತಾ ಇರ್ತೇವೆ. ನಮ್ಮ ಮನೆಗಳಲ್ಲಿ ದೇವರ ವಾಕ್ಯ ಯಥಾರ್ಥವಾದ ಬೋಧನೆಯು ಪ್ರತಿಧ್ವನಿಸುತ್ತಾ ಇರಬೇಕು. ನಾವು ಯಾಕೆ ಈ ವಾಕ್ಯವು, ಈ ಸ್ವರವು ಕೇಳಿಸಲ್ಪಡ್ಬೇಕಂದ್ರೆ ದೇವರು ಆ ಒಂದು ಮಾತನ್ನ ಹೇಳ್ತಾನೆ. ಅಲ್ಲಿ ನಾವು ಗಮನಿಸಿ ನೋಡ್ತೇವೆ. ಇನ್ನು ಮುಂದಕ್ಕೆ ನಾನು ಹೋಗ್ತೇನೆ. ಈ ಕಲ್ಲುಗಳನ್ನು ನಿಲ್ಲಿಸುವಾಗ ಭೂಲೋಕದ ಜನರೆಲ್ಲ ದೇವರು ಪರಾತ್ಪರನು, ಪರಾಕ್ರಮ ಎಳ್ಳುವನಾಗಿ ತಿಳಿದುಕೊಳ್ಳುವಂತರಾಗಿರ್ತಾರಂತೆ. ದಯಮಾಡಿ ನೋಡ್ರಿ, ಯೆಹೋಶುವ ಗ್ರಂಥ 4ನೇ ಅಧ್ಯಾಯ 20ರಿಂದ 24 ವಚನಗಳು. ಯೆಹೋಶುವ ಗ್ರಂಥ 4ನೇ ಅಧ್ಯಾಯ 20ರಿಂದ 24 ವಚನಗಳಲ್ಲಿ ಹೇಗೆ ಕೆಂಪು ಸಮುದ್ರವನ್ನು ದಾಟಿ ಬಂದ ಇಸ್ರಾಯೇಲರು ಯೋರ್ದಾನ ನದಿಯನ್ನು ದಾಟಿದಾಗ ಅವರಿಗೆ ಆ ಸ್ತಂಭಗಳನ್ನ, ಆ ಕಲ್ಲುಗಳನ್ನ ಚಿಹ್ನೆಯಾಗಿ ಕೊಡ್ತಾನೆ ದೇವರು. ಕೆಂಪು ಸಮುದ್ರವನ್ನು ದಾಟಿದಾಗ ಚಿಹ್ನೆ ಇಲ್ಲದೆ ಇರಬಹುದಾದರೆ ಆ ಯೋರ್ದಾನು ಬಳಿಗೆ ಬಂದಾಗ, ಆ ಕನಾನ ದೇಶದೊಳಗೆ ಬಂದ ಆ ಯೋರ್ದಾನು ಹೊಳೆ ದಾಟಿದಾಗ ಆ ಕಲ್ಲುಗಳನ್ನು ನಿಲ್ಲಿಸಿ ಅದರ ಕುರಿತು ಒಂದೆರಡು ಮಾತುಗಳನ್ನು ಯೆಹೋವ ದೇವರು ಹೇಳ್ತಾನೆ. ಅದನ್ನು ನಾವು ಓದಿಕೊಳ್ಳೋಣ. ದಯಮಾಡಿ ಓದಿ. ದಿವಸದಲ್ಲಿ ಯೋರ್ದನನ್ನು ದಾಟಿ ಪೂರ್ವ ಪ್ರಾಂತದಲ್ಲಿರುವ ಇಳಿದುಕೊಂಡರು. ಯೆಹೋಶುವ ಯೋರ್ದನಿಂದ ಗೆದ್ದುಕೊಂಡು ಬಂದ 12 ಕಲ್ಲುಗಳನ್ನು ಗಿಲ್ಗಾಲಿನಲ್ಲೇ ನಿಲ್ಲಿಸಿ ಇಸ್ರಾಯೇಲರಿಗೆ, ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಯಾಕೆ ನಿಲ್ಲಿಸಿದ್ದಾರೆಂದು ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ, ಇಸ್ರಾಯೇಲರು ಒಣ ನೆಲವಾಗಿದ್ದ ಈ ಯೋರ್ದನನ್ನು ದಾಟಿ ಬಂದದ್ದಕ್ಕಾಗಿ ಎಂದು ಹೇಳಿ, ನಿಮ್ಮ ದೇವರಾದ ಯೆಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ದಾನ ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಇದರಿಂದ ಭೂನಿವಾಸಿಗಳೆಲ್ಲರೂ ಯೆಹೋವನ ಹಸ್ತವು ಪರಾಕ್ರಮವುಳ್ಳದೆಂದು ತಿಳಿದುಕೊಂಡು ನಿಮ್ಮ ದೇವರಾದ ಯೆಹೋವನಿಗೆ ಯಾವಾಗಲೂ. ರಾತ್ರಿ ಒಂದು ಶೂಸ್ ಮಾತ್ರ ಇಲ್ಲಿ ಬಿದ್ದಿತ್ತು, ಈ ಸ್ಟೆಪ್ಸ್ ಹತ್ರ. ನಾನು ತೆಗೆದು ಮೇಲಿಟ್ಟೆ. ಆಮೇಲೆ ಇನ್ನೊಂದು ಶೂಸ್ ಹುಡುಕ್ದೆ, ಹೊರಗಡೆ ಎಲ್ಲ ನಾಯಿ ಕಚ್ಕೊಂಡು ಹೋಗಿದ್ದೇನೆ ಅಂತಂದ್ಬಿಟ್ಟು ನೋಡ್ದೆ ಇಲ್ಲ. ಅಲ್ಲಿ 2 ಹಾಕಿದಿರಲ್ಲ, ಇದೆ 2 ಇತ್ತು. ಥ್ಯಾಂಕ್ ಯು ಸಿಸ್ಟರ್. ಆ 12 ಕಲ್ಲುಗಳನ್ನು ಯೆಹೋವನು ಪರಾಕ್ರಮಯುಳ್ಳ ದೇವರು ಎಂಬುದಾಗಿ. ಹೌದು ಪ್ರಿಯರೇ, ಆತನು ಪರಾತ್ಪರನಾದ ದೇವರು, ಪರಾಕ್ರಮಯುಳ್ಳ ದೇವರು, ಯುದ್ಧ ಸೂರನು ಎಂಬುದಾಗಿ ಭೂಲೋಕವೆಲ್ಲ, ಆ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಅದೇ ನೋಟ್ ಮಾಡ್ಕೊಳ್ಳಿ. ಭೂಲೋಕವೆಲ್ಲ ತಿಳಿದುಕೊಳ್ಳುವ ಹಾಗೆ ನಾವು ಸಾಕ್ಷಿಗಳಾಗಿ, ಸ್ತಂಭಗಳಾಗಿ ನಿಲ್ಲಬೇಕು. ಈಗ ಹೊಸ ಒಡಂಬಡಿಕೆಗೆ ಬರ್ತೇನೆ. ನನಗಿರುವ ಸಮಯ ಕೊಂಚವೇ ಆಗಿದ್ರು ಈ ಸೀಮಿತ ಸಮಯದ ಒಳಗಡೆನೆ ನಾವು ಧ್ಯಾನಿಸ್ಕೊಳ್ಳಿಕ್ಕಾಗುವಂತೆ ಪ್ರಯತ್ನ ಮಾಡೋಣ. ದಯಮಾಡಿ ನೋಡ್ರಿ, 1 ಕೊರಿಂಥ 15ನೇ ಅಧ್ಯಾಯ 58ನೇ ವಚನವನ್ನ, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದೋಣ. ಗಲಾತ್ಯ 2:9. ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರನ್ನು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ನೀವು ಅನ್ಯ ಜನರ ಬಳಿಗೆ ಹೋಗಿರಿ. ಸಾಕು ಸಿಸ್ಟರ್, ಸಭಾ ಸ್ತಂಭಗಳಾಗಿ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿರಬೇಕು. ಸ್ತಂಭಗಳು ಸಹೋದರ ಹೇಳಿದ ಹಾಗೆ
ಆ ಮೇಲ್ಛಾವಣ ಭಾರವನ್ನ ಅದರನ್ನ ಸಮಾನವಾಗಿ ಹಂಚಿಕೊಳ್ತವೆ. ಸಭೆಯ ಸ್ತಂಭಗಳು ಎಂಬುದಾಗಿ ಹೇಳುವಾಗ ಅವು ಸ್ಥಿರವಾಗಿ ನಿಲ್ಲುವಂಥವು. ಯಾಕೋಬು, ಯೋಹನ, ಕೇಫ, ಪೇತ್ರ ಇವರು ಆದಿ ಸಭೆಯ ಸ್ತಂಭಗಳಾಗಿ ನಿಂತಿದ್ದರು ಪ್ರಿಯರೇ. ಪ್ರಾರಂಭದ ದಿನಗಳಲ್ಲಿ ಒಮ್ಮೆಯೇ ಹೆಚ್ಚು ಕಮ್ಮಿ 3,000 ಜನರು ರಕ್ಷಣೆ ಹೊಂದಿದಾಗ ಆ ಕಾಲಘಟ್ಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಅನೇಕರಿಗೆ ಕಾಣಿಸಿಕೊಂಡು ಪರಲೋಕಕ್ಕೆ ಆರೋಹಣನಾಗಿರುವಂತ ಆ ಸಂಗತಿಯನ್ನು ನಾವು ನೋಡಿದಾಗ ಪ್ರಿಯರೇ, ಆ ಸಭೆಯ ಪ್ರಾರಂಭದಲ್ಲಿ ಮೂಲ ಸ್ತಂಭಗಳಾಗಿ ನಿಂತವರು. ಆದ್ದರಿಂದ ಅವರ ವಿಷಯದಲ್ಲಿ 1 ಕೊರಿಂಥ 15ನೇ ಅಧ್ಯಾಯ 58ನೇ ವಚನದಲ್ಲಿ ನಾವೊಂದು ಮಾತು ಕಾಣ್ತೇವೆ. ಆ ಸಭೆಗಳು ಹೇಗಿರ್ಬೇಕೆಂಬುದಾಗಿ ನಾವು ನೋಡುವಾಗ ಸ್ತಂಭಗಳು ಸ್ಥಿರ ಚಿತ್ತತೆಯಿಂದ ನಿಶ್ಚಲರಾಗಿಯೂ ಇರುವಂತವರಾಗಬೇಕು. ದಯಮಾಡಿ ನೋಡ್ರಿ 1 ಕೊರಿಂಥ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನ ಕೆಲಸಗಳನ್ನು ಅತ್ಯಾಸಕ್ತಿಯಿಂದ ಮಾಡಬೇಕು, ಸ್ಥಿರಚಿತ್ತತೆಯಿಂದ, ನಿಶ್ಚಲರಾಗಿ. ವಾಟ್ ಎ ಗ್ರೇಟ್ ಥಾಟ್! ಎಂತ ಅದ್ಭುತವಾದಂತಹ ಆ ಆಲೋಚನೆಯನ್ನು ದೇವರು ಸಭೆಯ ವಿಷಯದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವಂತಹ ಸಭೆಯಲ್ಲಿ ಯಾರು ಯಾರು ಸ್ತಂಭಗಳಾಗಿ ನಿಲ್ಲುವರು? ಆ ಸ್ತಂಭಗಳ ಗುಣಲಕ್ಷಣಗಳು ಏನು? ಅವರ ಸ್ಥಿರಚಿತ್ತತೆ ಎಷ್ಟು ಮಟ್ಟಿಗೆ, ಅವರ ನಿಶ್ಚಲತೆ ಎಷ್ಟು ಮಟ್ಟಿಗೆ? ಈ ಕಾಲದಲ್ಲಿ ನೋಡುವಾಗ ಆ ಅಣ್ಣ ಹೆಂಗಂದ, ಅದರಿಂದ ನಾನು ಸಭೆಗೆ ಬರಲ್ಲ. ಇವರು ನನ್ನನ್ನು ಹಿಂಗೆ ಈಗೀಗ ಬಂದಿರೋರು ನನಗೇನೋ ಹೇಳ್ತಾರೆ, ಆದ್ರಿಂದ ನಾನೇನಕ್ಕೆ ಬರ್ಲಿ ಸಭೆಗೆ? ಈ ನಾನತ್ವಗಳು ತುಂಬಿಕೊಂಡಿರೋದ್ರಿಂದ ಸಭೆಯ ಸ್ತಂಭಗಳಲ್ಲಿ ಬಿರುಕು ಮೂಡುತ್ತಾ ಇದೆ ಪ್ರಿಯರೇ. ಆದ್ರೆ ಕರ್ತನ ಹೇಳುವಂಥದ್ದು ನೀವು ಐಕ್ಯತೆಯಿಂದ ಇರ್ರಿ. ಕರ್ತನ ಹೇಳುವಂಥದ್ದು ನೀವು ಸ್ಥಿರಚಿತ್ತದಿಂದ ಇರ್ರಿ. ಕರ್ತನ ಹೇಳುವಂಥದ್ದು ನೀವು ನಿಶ್ಚಲರಾಗಿ ಇರ್ರಿ. ನಾನು ನಿಮ್ಮನ್ನ ಪರಲೋಕದಲ್ಲಿ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತೇನೆ. ಫಿಲಡೆಲ್ಫಿಯಾ ಸಭೆ ಸಹೋದರರ ಸಭೆಗೆ ಸಮೀಪ ಇರುವಂತ ಅಥವಾ ಆ ಅರ್ಥ ಇರುವಂತ ಸಭೆ, ಅದರಲ್ಲಿ ಸ್ತಂಭಗಳಾಗಿ ನಿಲ್ಲುವುದು ಎಂತ ಪ್ರಾಮುಖ್ಯತೆ! ಹೌದು, ಇದನ್ನ ನಾವು ನಮಗೆ ಅನ್ವಯಿಸಿಕೊಂಡಾಗ ಪ್ರಾಯಶಃ ನಾವೆಷ್ಟು ಮಟ್ಟಿಗೆ ನಮ್ಮ ಸ್ಥಿರತ್ವವನ್ನ, ನಾವೆಷ್ಟು ಮಟ್ಟಿಗೆ ನಾವಿರುವ ಸ್ಥಳದಲ್ಲಿ, ನಾವಿರುವ ಸಭೆಯಲ್ಲಿ ನಮ್ಮ ಸಮರ್ಪಣೆ ಎಷ್ಟು, ನಮ್ಮ ಪ್ರಾರ್ಥನೆ ಎಷ್ಟು, ನಾವು ಮಾಡುವ ಸ್ತುತಿ ಎಷ್ಟು, ಸ್ತುತಿ ಸ್ತೋತ್ರ ನಾವೆಷ್ಟು ಮಾಡ್ತೇವೆ, ಎಷ್ಟು ಸ್ತುತಿ ಕೂಟಗಳನ್ನ ನಾವು ಮಾಡ್ತೇವೆ, ಎಷ್ಟು ಜನ ಹೊಸಬ್ರನ್ನ, ಕುಟುಂಬದಸ್ಥರನ್ನ, ನೆಂಟರಿಷ್ಟರನ್ನ ಕರೆದು ದೇವರಿಗೆ ಸ್ತೋತ್ರ ಮಾಡ್ತಾ ಒಂದು ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಮೀಟಿಂಗ್ ಇಟ್ಟು ಹಿರಿಯರನ್ನು ಕರೆ ಕಳಿಸಿ ಅವರ ಮೂಲಕ ವಾಕ್ಯವನ್ನು ಹೇಳಿಸಿದಾಗ ಹೊಸಬರಿಗೂ ಕೂಡ ಒಂದು ವೇಳೆ ಆ ಸುವಾರ್ತೆ ತಲುಪುವಂತ ಒಂದು ಸಂದರ್ಭ ಆಗಬಹುದೇನೋ. ಆ ಸ್ಥಿರತೆ ಇದ್ದಾಗ, ಆ ಸ್ಥಿರವಾದ ಐಕ್ಯತೆ ಇರುವಂತಹ ಆ ಸ್ತಂಭಗಳಿಗೆ ದೇವರು ಆ ಆಲೋಚನೆಯನ್ನು ಕೊಡುವಂತರಾಗಿರ್ತಾರೆ. ಒಂದು ವೇಳೆ ಆ ಸಭೆಯ ಸ್ತಂಭದ ಹಾಗಾಗಿ ನಿಲ್ಲಬೇಕಾದ್ರೆ, ಒಂದು ಆಲಯದ ಕಟ್ಟಡವನ್ನ ಕಟ್ಟಬೇಕಾದ್ರೂ ಕೂಡ ಬಹಳ ಸಮಾನ ಮನಸ್ಕತೆ ಬೇಕು ಪ್ರಿಯರೇ. ಅನೇಕ ರೀತಿಗಳಲ್ಲಿ ಸೈತಾನನು ಕಾರ್ಯ ಮಾಡ್ತಿರ್ತಾನೆ. ಅದಕ್ಕೋಸ್ಕರವಾಗಿಯೇ ಒಂದು ಆಲಯದ ಕಟ್ಟಡವನ್ನು ಕಟ್ಟೋದಕ್ಕಿಂತ ಮುಂಚೆ ದೇವರಾತ್ಮನು ಅಲ್ಲಿರುವಂತಹ ಆತ್ಮಗಳ ಮನಸ್ಸುಗಳನ್ನು ಕಟ್ಟುವನಾಗಿರ್ತಾನೆ. ಅವರನ್ನು ಸ್ತಂಭಗಳಾಗಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾನೆ. ಅವರಲ್ಲಿ ಸ್ಥಿರತ್ವವನ್ನು ತರುವಂತ ಸ್ಥಿತಿಯಲ್ಲಿ ನಡೆಸುವನಾಗಿರ್ತಾನೆ. ಆದ್ರಿಂದ ಪ್ರಿಯರೇ, ನಾವೆಷ್ಟು ಆತ್ಮೀಕರಾಗಿ ದೇವರ ವಾಕ್ಯದ ಅನುಸಾರವಾಗಿ ನಮ್ಮ ಜೀವಿತಗಳನ್ನ ಮುಂದಕ್ಕೆ ಸಾಗಿಸುವಂತವರಾಗಿರ್ಬೇಕು. ಅದಕ್ಕೆ ಮತ್ತೊಂದು ಹಳೆ ಒಡಂಬಡಿಕೆಯ ಭಕ್ತನೊಬ್ಬನನ್ನ ದೇವರು ತಾನೇ ಪ್ರಶಂಸಿಸುತ್ತಾ ಹೇಳಿರುವಂತ ಒಂದು ಮಾತನ್ನು ಕಾಣ್ತೇವೆ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 18ನೇ ವಚನ ನೋಡ್ರಿ. ಯೆರೆಮೀಯನ ವಿಷಯದಲ್ಲಿ ದೇವರು ಹೇಳುವಂತ ಒಂದು ಮಾತು. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 18ನೇ ವಚನ. ಇಗೋ, ನಾನು ಈ ಹೊತ್ತು ನಿನ್ನನ್ನು ಯೆಹೂದದ ಅರಸರು, ಅಧಿಪತಿಗಳು,
ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಸಾಕು ಸಿಸ್ಟರ್, ಇಟ್ಸ್ ಎನ್ ಐರನ್ ಪಿಲ್ಲರ್. ವಾಟ್ ಎ ಸ್ಟ್ರಾಂಗ್ ಮ್ಯಾನ್ ಈಸ್. ಯೆರೆಮೀಯನು ಗುಂಡಿ ಆತನನ್ನ ಆ ಗೊಂಡೆಗಳನ್ನು ಕಟ್ಟಿ ಹಿಂಸಿಸಿದರು. ಈಸ್ ಎ ವೀಪಿಂಗ್ ಪ್ರಾಫೆಟ್. ಕದಲಲಿಲ್ಲ. ದೇವರು ತಾನೇ ಹೇಳಿದನು, ನಾನು ನಿನ್ನನ್ನು ಕಬ್ಬಿಣದ ಕಂಬವಾಗಿ ನೆಲೆಸುತ್ತೇನೆ. ಪ್ರಿಯರೇ, ನಾವೇನಾದರೂ ನಮ್ಮ ಬಲದಿಂದ, ನಮ್ಮ ಯುಕ್ತಿಯಿಂದ, ನಮ್ಮ ಸ್ವಂತ ಜ್ಞಾನದಿಂದ, ನಮ್ಮ ಸ್ವಂತ ಶಕ್ತಿಯಿಂದ ನಾವು ನಿಲ್ಲುತ್ತೇವೆ ಎಂಬುದಾಗಿ ಅಂದುಕೊಂಡ್ರೆ ನಾವು ಬಿದ್ದು ಹೋಗ್ತೇವೆ. ಆದರೆ ಯಾರನ್ನು ದೇವರು ನಿಲ್ಲಿಸ್ತಾನೋ ಅವನು ನಿಲ್ಲುವನಾಗಿರ್ತಾನೆ. ಕಂಬವನ್ನಾಗಿ ನಾನು ನಿಲ್ಲಿಸುವೆನು. ಯೆರೆಮೀಯನೇ, ನೀನು ಹೆದರಬೇಡ. ಪ್ರಿಯ ವಿಶ್ವಾಸಿ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಯಾವ ಪರಿಸ್ಥಿತಿ ಬಂದರೂ ಹೆದರಬಾರದು. ಸ್ತಂಭದಂತೆ ನಿಲ್ಲಬೇಕು. ಹೇಗೋ ಬದುಕು ಸಾಗ್ತಾ ಇದೆಯಲ್ಲ, ಜೀವನ ನಡೆಯುತ್ತಲ್ಲ, ಸಾಕು. ಅದನ್ನೇ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಅನ್ನವಸ್ತ್ರಗಳಿದ್ರೆ ಸಾಕು. ಬಡವನಾಗಿರಲು ಬಲ್ಲೆನು, ಐಶ್ವರ್ಯವುಳ್ಳವನಾಗಿರಲು ಬಲ್ಲೆನು, ಅದರ ಗುಟ್ಟು ನನಗೆ ತಿಳಿದದೆ. ಪ್ರಿಯರೇ, ವಿ ಕ್ಯಾನ್ ಗೋ ಬೈ ವಾಕ್. ಕಾಲ್ನಡಿಗೆಯಲ್ಲಿ ಹೋಗಬಹುದು. ಒಂದು ಕಾಲ ಇತ್ತು, ನಾವು 5-6 ಹಳ್ಳಿಗಳು ಕಾಲ್ನಡಿಗೆಯಲ್ಲಿ ಹೋಗಿ ಸುವಾರ್ತೆ ಸಾರುತ್ತಿದ್ದೆವು. ಒಂದು ಕಾಲಘಟ್ಟದಲ್ಲಿ, ಸಮ್ವೇರ್ ಅರೌಂಡ್ 90s ಒಂದು ಕಾಲ ಇತ್ತು. ಅಟ್ಲಾಸ್ ಸೈಕಲ್ ಅಂದ್ರೆ ಬಹಳ, ಆವಾಗ ಹೀರೋ ಸೈಕಲ್ಗಿಂತ ಕಾಸ್ಟ್ಲಿ ಅದು. ಆದ್ರೆ ಹೀರೋ ಅಟ್ಲಾಸ್ ತಗೊಳ್ಳಕ್ ಆಗಲ್ಲ, ಅದು ಸ್ವಲ್ಪ ಎತ್ತರ ಇರ್ತದೆ ಸೀಟು ಅಂತ ಹೀರೋ ಸೈಕಲ್ಗೆ ಜನ ಹೋಗ್ತಿದ್ರು. ಕರ್ತನಲ್ಲಿ ಪ್ರಿಯರೇ, ಹೀರೋ ಸೈಕಲ್ ಅಲ್ಲಿ ಹೋಗಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಸೇವೆ ಮಾಡಿದ. ಯಾಕಂದ್ರೆ ಆ ಕಾಲಿಂಗ್, ಆ ಕರ್ತನ ಕರೆಯುವಿಕೆ, ಆ ರಕ್ಷಣೆಯೇ, ಆ ವಿಮೋಚನೆ, ಅಂಧಕಾರ ತುಂಬಿರುವ ಕತ್ತಲು ದೇವರುಗಳಲ್ಲದಿರುವರು ದೇವರುಗಳೆಂಬುದಾಗಿ ನೆನೆಸ್ಕೊಂಡು ಈ ಲೋಕದ ಪಾಪದ ಪ್ರವಾಹದಲ್ಲಿ ಕೊಚ್ಚಿ ಹೋಗಂತ ಪಾಪಿಗಳಾದ ನಮ್ಮನ್ನು ಕರ್ತನು ಬೇರ್ಪಡಿಸಿ ಪ್ರತ್ಯೇಕಪಡಿಸಿ ಆತನು ಸ್ತಂಭಗಳನ್ನಾಗಿ ನಮ್ಮ ನಿಲ್ಲಿಸಿದಾಗ, ಪ್ರಿಯರೇ, ಆತನಿಗಾಗಿ ನಿಲ್ಲಬೇಕು. ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗಿಯೂ ಕರ್ತನ ಚಿಂತನೆಯಲ್ಲಿ ನಾವು ಮುಂದಕ್ಕೆ ಸಾಗಬೇಕು. ಲೆಟ್ ಎನಿಥಿಂಗ್ ಮೇ ಹ್ಯಾಪನ್. ಅದಕ್ಕೆ ರೋಮಾಪುರದವ್ರಿಗೆ ಬರೀತಾ ಅಪೊಸ್ತಲನಾದ ಪೌಲ 8ನೇ ಅಧ್ಯಾಯದ ಕೊನೆ ವಚನ ಭಾಗಗಳಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಆತ ಹೇಳುವುದೇನಂತ ಹೇಳಿದ್ರೆ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ ಮತ್ತು ಆ ಕಾಂಟ್ರಡಕ್ಟರಿ ಆಗಿ ಹೇಳ್ತಾ ಅನೇಕ ವಿಷಯಗಳನ್ನು ಹೇಳ್ತಾರೆ. ಕ್ರಿಸ್ತನ ಆ ಅಮೂಲ್ಯವಾದ ಕ್ರಿಸ್ತನ ಪ್ರೀತಿಯಿಂದ ದೇವದೂತಗಳಾಗ್ಲಿ, ದುರಾತ್ಮಗಳಾಗ್ಲಿ, ಈಗಿನ ಸಂಗತಿಗಳಾಗ್ಲಿ, ಮುಂದಿನ ಸಂಗತಿಗಳಾಗ್ಲಿ, ಯಾವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಾರವು ಎಂಬುದಾಗಿರುವಂತ ವಾಕ್ಯದ ನೆಲಕಟ್ಟಿನಲ್ಲಿ ಕಟ್ಟಲ್ಪಡುವಂತ ಸ್ಥಿರ ವಿಶ್ವಾಸಿಗಳಾಗಿ ನಿಲ್ಲಬೇಕು. ಪ್ರಿಯರೇ, ದಟ್ ಈಸ್ ದ ಪವರ್ ಆಫ್ ದ ಗಾಡ್ಸ್ ಕಾಲಿಂಗ್. ಆ ರೀತಿ ಕಬ್ಬಿಣದ ಕಂಬವನ್ನಾಗಿ ಯೆರೆಮೀಯನು ನಿಲ್ಲಿಸಿರುವಂತ ದೇವರು. ಪ್ರಿಯರೇ, ಅದಕ್ಕೆ ದಾವೀದನ ಒಂದು ಸಾರಿ ಕನಸು ಕಾಣ್ತಾ, ಪ್ರಾಯಶಃ ನಾನು ನೆನೆಸ್ತೇನೆ, ಆಲಯದಲ್ಲಿ ಬಂದು ನಿಂತ್ಕೊಳ್ತಾನೆ. ಒಂದು ಕಡೆ ರಾಜ್ಯಭಾರ, ಅನೇಕರಿಗೆ ನ್ಯಾಯ ತೀರಿಸ್ಬೇಕು. ಆದ್ರೆ ಆ ಆಲಯದಲ್ಲಿ ಬಂದು ಆ ಗುಬ್ಬಚ್ಚಿಗಳು, ಆ ಪಾರಿವಾಳಗಳು ಗೂಡು ಕಟ್ಟಿಕೊಂಡು ತಿರುಗಾಡ್ತಿರುವಂಥದ್ದು ನೋಡಿ, ದೇವರ ಆಲಯದಲ್ಲಿ ಈ ಪಕ್ಷಿಯಾಗಿ ನಾನು ಆಗಬಾರದಾಗಿದ್ದೆ. ಪ್ರಾಯಶಃ ನಾನು ನೆನೆಸ್ತೇನೆ, ಈಸ್ ಎ ಗ್ರೇಟ್ ಪೊಯೆಟ್. ದಾವೀದನು ಮಹಾ ಕವಿ, ಕವನಾತ್ಮಕವಾಗಿ ಬರೀತಾನೆ. ಆತನು ಕವನಾತ್ಮಕವಾಗಿ ಬರೆದಿರುವಂತಹ ಅನೇಕ ಕೀರ್ತನೆಗಳುಂಟು. ಪ್ರಿಯರೇ, ಆತನು ಯೋಚಿಸ್ತಾನೆ, ನಾನು ಆತನ ಅಂದ್ಕೊಳ್ತಾನೆ, ನಾನು ಒಂಟಿಯಾಗಿ ಮನೆಯ ಮೇಲಿರುವಂತ ಒಂದು ಗುಬ್ಬಚ್ಚಿಯಾಗಿ ನಾನಿದ್ದೇನೆ ಎಂಬುದಾಗಿ ಹೋಲಿಕೆ ಮಾಡ್ತಾ ಒಂದು ಮಾತು ಹೇಳಿ. ದಯಮಾಡಿ ನೋಡ್ರಿ, ಕೀರ್ತನೆಗಳು 23ನೇ ಅಧ್ಯಾಯ 6ನೇ ವಚನ. ದಾವೀದನ ಬಯಕೆ ಕೂಡ ದೇವರ ಆಲಯದಲ್ಲಿ ಸ್ತಂಭವಾಗಿ ನೆಲಬೇಕೆಂಬುದಾಗಿ. ದಯಮಾಡಿ ಓದಿ. 23 ನಿಶ್ಚಯವಾಗಿ 23 ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನ ಹಿಂಬಾಲಿಸುವವು.
ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ನಾನು ಸದಾಕಾಲ, ಅಲ್ಲಿ 23ನೇ 6ನೇ ವಚನ ಓದ್ತಾ ಇದ್ದೀರಾ? ಹೌದು ಬ್ರದರ್, 23:6. ಓಕೆ ಸಿಸ್ಟರ್. ಹಾಗೆ 27ನೇ ಅಧ್ಯಾಯ ಕೀರ್ತನೆ 27 4ನೇ ವಚನ ಓದ್ರಿ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಒಂದೇ ವರ, ಆತನ ಆಲಯದಲ್ಲಿ ಧ್ಯಾನಿಸುತ್ತಾ ಆತನ ಮಾತುಗಳನ್ನ ಕೇಳಿಸ್ಕೊಳ್ಳುವಂತ ಒಂದು ವರ ದೇವರು ನನಗೆ ಕೊಡಬೇಕೆಂಬುದಾಗಿ ಬಯಸ್ತಾನೆ. 84ನೇ ಕೀರ್ತನೆಯಲ್ಲಿ 34ನೇ ವಚನವನ್ನು ಕೂಡ ಓದಿಕೊಳ್ಳೋಣ. ಕೀರ್ತನೆ 84 ಪ್ರಾಯಶಃ 3-4 ವಚನಗಳು. 84 ಎಷ್ಟನೇ ವಚನ? 3-4 ವಚನ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ನಾನು ಇದೇ ವಚನವನ್ನೇ ಹಾಗೆ ಜ್ಞಾಪಕ ಮಾಡಿಕೊಂಡಿದ್ದೆ. ದಾವೀದನ ವಿಷಯದಲ್ಲಿ ಧ್ಯಾನಿಸ್ತಾ ಇದ್ದಾಗ ನನಗೆ ಈ ಥಾಟ್ ಬಂದು ಆಲೋಚನೆ ಮಾಡಿದೆ, ಎಷ್ಟು ಗುರ್ತಿಸ್ತಾನೆ, ಎಷ್ಟು ಗಮನಿಸ್ತಾನೆ. ಪ್ರಾಕ್ಟಿಕಲಿ ಅಲ್ಲಿದ್ದಾನೆ ದಾವೀದ, ಅಲ್ಲಿದ್ದಾಗ ಅಲ್ಲಿ ಬಂದು ಹೋಗುವಂತ ಆ ಪಕ್ಷಿಗಳನ್ನು ನೋಡ್ತಾನೆ. ಆ ಪಕ್ಷಿಗಳನ್ನು ನೋಡ್ತಾ ಗುಬ್ಬಿಗೆ ಮನೆಯು ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಪ್ರಿಯರೇ, ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಆರಾಧನೆ ಆದ ಕೂಡ್ಲೇನೆ ಈ ಧನ್ಯತೆ ನಮಗೆ ಎಷ್ಟವರೆಗೂ ಇರ್ತದೆ. ಇನ್ನು ಪ್ರಸಂಗಿಕರು ಒಂದು 5 ನಿಮಿಷ ಹೆಚ್ಚು ತಗೊಂಡ್ರ ಅಂದ ತಕ್ಷಣ ಬೆನ್ನು ಮಾಡಿ ಹೋಗ್ತಾ ಇರ್ತೀವಿ. ಚಿಕ್ಕ ವಿಷಯದಲ್ಲಿ ದೇವ್ರು ನೋಡೋನಾಗಿರ್ತಾನೆ. ದಾವೀದನ ಚಿಕ್ಕ ವಿಷಯಗಳಲ್ಲಿ ಬಹಳ ಎಚ್ಚರವಾಗಿದ್ದಂಥವನು. ಯೆಹೋವನ ಮಂದಿರ ಅಥವಾ ಯೆಹೋವನ ಆಲಯ ಮತ್ತು ದೇವರ ಸನ್ನಿಧಿ ಎಂಬುದಾಗಿರುವಾಗ ಬೆನ್ನು ಕೊಟ್ಟು ಹೋಗಬಾರ್ದು. ಒಂದಷ್ಟು ತಾಳ್ಮೆ ಇರಬೇಕು, ಒಂದಷ್ಟು ತಡೆದುಕೊಳ್ಬೇಕು. ಪ್ರಯಾರಿಟಿ, ನಾವು ದೇವರ ಸನ್ನಿಧಿಗೆ ಆ ಸ್ತಂಭವಾಗಿ ನಿಲ್ಲಬೇಕೆಂಬುದಾಗಿ ದೇವರು ಬಯಸ್ತಾನೆ. ಯಾಕಂದ್ರೆ ನಿಮ್ಮ ನನ್ನ ಆಲಯದಲ್ಲಿ ಸ್ತಂಭವನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ ಸಮರ್ಪಣೆ, ಒಂದು ವೇಳೆ ಡಯಾಬಿಟಿಕ್ ಶುಗರ್ ಏರುಪೇರು ಆಗ್ಬೋದು, ಚಿಂತೆ ಇಲ್ಲ, ನೋ ವರಿ. ಆಮೇಲೆ ಒಂದು ಮಾತ್ರೆ ಜಾಸ್ತಿ ಹಾಕೊಂಡು ನಡೆಯುತ್ತೆ, ಅಥವಾ ಸ್ವಲ್ಪ ನೀರು ಕುಡಿದ್ರೆ BP ಎಲ್ಲ ಕಂಟ್ರೋಲ್ ಬರ್ತದೆ. ಎಬವ್ ಆಲ್ ನಮ್ಮ ಪ್ರಯಾರಿಟಿ ಏನು? ದೇವರ ಸನ್ನಿಧಿ. ಹೊಸ ಒಡಂಬಡಿಕೆಗೆ ಬಂದಾಗ ನಾವೆಲ್ಲರೂ ಸೇರಿ ಬರುವಾಗ್ಲೇನೆ ಅದು ದೇವರ ಸನ್ನಿಧಿ. ಪ್ರಿಯರೇ, ಹಾಗಾಗಿ ಅಲ್ಲಿ ಆತನು ನಮ್ಮನ್ನು ಗುರುತಿಸನಾಗಿರ್ತಾನೆ. ಅದನ್ನೇ ನಾವು ನೋಡ್ತೀವಿ. ಹೊಸ ಹೆಸರನ್ನ ನಾನು ಕೊಡುವೆನು. ಯಾವುದ ಹೆಸರು ಎಂಬುದಾಗಿ ನೋಡುವಾಗ ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 12ನೇ ವಚನ. ಆತನ ಕಣ್ಣುಗಳು 12 ಸಿಸ್ಟರ್. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಓದಿ ಸಿಸ್ಟರ್. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ದೇವರ ವಾಕ್ಯವನ್ನು ಕಾಪಾಡಿರುವ ಫಿಲಡೆಲ್ಫಿಯಾ ಸಭೆಗೆ ಆ ಆಲಯದಲ್ಲಿ ಆ ಹೊಸ ಹೆಸರು ಎಂಬುದಾಗಿ ಹೇಳುವಾಗ ವಾಕ್ಯವೆಂಬ ಹೆಸರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರೇ, ನನ್ನವರೇ ಎಂಬುದಾಗಿ ಆತರ ಹೇಳುತ್ತಾ ಆ ಪರಲೋಕದಲ್ಲಿರುವ ಬಹುಮಾನ. ಪ್ರಿಯರೇ, ಯೋಚನೆ ಮಾಡೋಣ, ನಾವು ಆತನ ಸಭೆಯ ಆಲಯದಲ್ಲಿ ನಮ್ಮ ವರ್ತನೆ ಹೇಗಿದೆ? ಪ್ರಸಂಗಿ ತನ್ನ ಜೀವಿತ ಮಾನ ಕಾಲವೆಲ್ಲ ಹೇಗೆ ನಡೆಸಿದನು?
ಪ್ರಾರಂಭ ಬಹಳ ಚೆನ್ನಾಗಿತ್ತು. ಒಂದು ಪ್ರಾರ್ಥನೆಯೇ ಸೊಲೊಮೋನನ ಜೀವಿತ ವಿಧಾನವನ್ನೇ ಬದಲು ಮಾಡಿತು. ಇಷ್ಟೇ ಪ್ರಾರ್ಥನೆ ಮಾಡಿದ್ದು, ಅಯ್ಯ ಯೆಹೋವ ದೇವರೇ, ಇಸ್ರಾಯೇಲು ಜನಾಂಗಕ್ಕೆ ನ್ಯಾಯ ತೀರಿಸುವುದಕ್ಕೆ ನನಗೆ ಜ್ಞಾನವನ್ನು ಕೊಡು ಅಂತ ಕೇಳ್ದ. ವಾಟ್ ಎನ್ ಅಮೇಜಿಂಗ್ ಗಾಡ್! ಎಂತ ಅದ್ಭುತ ದೇವರು! ಸೊಲೊಮೋನನ ಹೃದಯದ ಆಕಾಂಕ್ಷ ಆ ಮಂದಿರದಲ್ಲಿ ಒಂದು ಸ್ತಂಭವಾಗಿ ನಿಲ್ಲಬೇಕೆಂಬುದನ್ನು ಆತನ ಮನಸ್ಸಿನಲ್ಲಿರುವ ಆ ಬಯಕೆ ಗೊತ್ತಾಯ್ತು. ಅದಕ್ಕೆ ದೇವರು ಹೇಳ್ತಾನೆ, ಆತನ ಹೇಳಿರುವಂತ ಮಾತೇನಂತ ಹೇಳಿದ್ರೆ, ಈ ಹಿಂದೆ ಯಾರಿಗೂ ಇಲ್ಲದೆ ನಿಂತಿರುವಂತ ಒಂದು ಘನತೆಯು ಐಶ್ವರ್ಯವು ನಿನಗೆ ಕೊಡಲ್ಪಡುವವು. ವಾಟ್ ಎ ಗ್ರೇಟ್ ಗಾಡ್! ಕೇಳಿದ್ನ ಸೊಲೊಮೋನನು ಕೇಳಲಿಲ್ಲ. ಕೇಳಿದ್ದೇನು? ಇಸ್ರಾಯೇಲ್ ಜನಾಂಗಕ್ಕೆ ಸಂಭವಿಸಿದ್ದಾದರೆ ಏನು? ಸಂಭವಿಸಿದ್ದಾದರೆ ಏನು? ಆತನಿಗೆ ಘನ ಐಶ್ವರ್ಯ ಎಲ್ಲವೂ ಬಂತು. ಆದರೆ ಬದುಕಿನ ಮಧ್ಯಭಾಗದಲ್ಲಿ ಸೊಲೊಮೋನನ ಜೀವಿತ ಎಡರು ತೊಡರುಗಳು ಬಂದಾಗ, ಕೊನೆಯಲ್ಲಿ ಆತನು ಪ್ರಾಯಶ್ಚಿತ್ತ ಆದಾಗ, ಆತನು ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮ ಹೆಜ್ಜೆಗಳನ್ನು ಗಮನಿಸು. ಮೂಢನ ಯಜ್ಞಕ್ಕಿಂತ ಆತನ ಸಾನ್ನಿಧ್ಯದಲ್ಲಿ ಮೌನವಾಗಿರುವುದು ಲೇಸು, ಆತನ ಮಾತನ್ನ ಕೇಳುವುದು ಲೇಸು. ಈ ಮಾತುಗಳು ಹೇಗೆ ಬಂದವು? ದಾವೀದನ ಹೃದಯದಲ್ಲಿ ಮಂದಿರದ ಬಗ್ಗೆ ಯಾವ ರೀತಿಯ ಆಲೋಚನೆ ಚಿಂತನೆಗಳಿದ್ದವೋ ಅದೇ ಮಗನ ಹೃದಯದಲ್ಲಿ ಬಂದವು. ಸೊಲೊಮೋನನು ಕೂಡ ಆ ವಿಷಯದಲ್ಲಿ ಆಲೋಚನೆ ಹೇಳುವನಾಗಿದ್ದನು. ಆದ್ರಿಂದ ಪ್ರಿಯರೇ, ಫಿಲಡೆಲ್ಫಿಯಾ ಸಭೆಯ ಸಂದೇಶ ಈ ದಿನಕ್ಕೆ ಮುಕ್ತಾಯವಾಯಿತು. ದೇವರು ವಾಗ್ದಾನ ಕೊಟ್ಟಿದ್ದಾಯಿತು. ಕರ್ತನಿಗೆ ಸ್ತೋತ್ರ. ನಾವು ದೇವರ ಮಹಾಕೃಪೆಯಿಂದ ಫಿಲಡೆಲ್ಫಿಯಾ ಸಭೆಯವರೆಗೂ ಬಂದು ಫಿಲಡೆಲ್ಫಿಯಾ ಸಭೆಯ ಆ ಸಂದೇಶದ ಮುಕ್ತಾಯದ ಆ ಒಂದು ವಾಗ್ದಾನವನ್ನ ನಾವು ತಿಳಿದುಕೊಂಡು, ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೂ ನೀವೆಲ್ಲರೂ ಕೂಡ ನನಗಾಗಿ ಪ್ರಾರ್ಥನೆ ಮಾಡಿದಿರಿ. ನನಗೋಸ್ಕರವಾಗಿ ನೀವೆಲ್ಲರೂ ಕೂಡ ಆಲೋಚಿಸಿದಿರಿ, ಪ್ರಾರ್ಥನೆ ಮಾಡಿದಿರಿ. ದೇವರ ಮಹಾಕೃಪೆಯಿಂದ ಆತನ ಸನ್ನಿಧಾನದಲ್ಲಿ ಸಮಯ ಕಳೆದು ಕೆಲವಾರು ಮಾತುಗಳನ್ನು ಹೇಳಲಿಕ್ಕೆ ಕರ್ತನ ಆತ್ಮನು ಸಹಾಯ ಮಾಡಿದನು. ಕರ್ತನ ಚಿತ್ತವಿದ್ದರೆ ಮುಂದಿನ ದಿನಗಳಲ್ಲಿ ಲವೋದಿಕೀಯ ಸಭೆಗೆ ಹೋಗ್ತೇವೆ. ಆ ಲವೋದಿಕೀಯ ಸಭೆಯಲ್ಲಿ ಇನ್ನೂ ಅನೇಕ ಆತ್ಮೀಯ ಸಂಗತಿಗಳುಂಟು. ಧ್ಯಾನಿಸ್ಲಿಕ್ಕಾಗುವಂತೆ ಕರ್ತನ ಆತ್ಮನು ತನ್ನ ಸಹಾಯ ಮಾಡಲಿ.